45ನೇ ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದಲ್ಲಿ ಬೃಹತ್ ಸಮಾವೇಶ ನಡೆಯಿತು. ಈ ಸಂದರ್ಭದಲ್ಲಿ ಸಾವಿರಾರು ರೈತ ಬಾಂಧವರು ಉಪಸ್ಥಿತರಿದ್ದರು. ದಯವಿಟ್ಟು ಎಲ್ಲರೂ ಮೌನಾಚರಣೆ ಕೂಡ ನಾವೆಲ್ಲ ಭಾಗಿಯಾಗೋಣ. ಯಾಕಂದ್ರೆ ಆಮೇಲೆ ನಮ್ಮ ರೈತರು ಹುತಾತ್ಮರಾಗಿರ್ತಕ್ಕಂಥದ್ದು ಅವರ ನೆನೆಯುವಂತಹ ಕರ್ತವ್ಯ ಕೂಡ ನಮ್ಮದಿದೆ. ಹಾಗಾಗಿ ಬೆಲೆ ನಮ್ಮ ಶ್ರಮಕ್ಕೆ ಬೆಲೆ ಸಿಗಬೇಕಂತೇಳಿ ನಾವೆಲ್ಲ ಕೋಟ್ಯಾಂತರ ಲಕ್ಷಾಂತರ ಜನ ಇವತ್ತು ಬೀದಿಗೆ ಬಂದು ಶಾಸಕನ ಸಂಸದನ ಇವತ್ತು ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ ಶಾಸಕನ ಮೂರೂ ಕೂಡ ರಿಪೇರಿ ಮಾಡ್ತಕ್ಕಂಥ ಕೆಲಸ ಮುಂದಿನ ದಿನದಾಗ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡಬೇಕಂತ ಸಭೆ ಮುಖಾಂತರ ಸರ್ಕಾರಕ್ಕೆ ಕೂಡ ಎಚ್ಚರಿಕೆ ಕೂಡ ಕೊಟ್ಟಿದ್ದೀವಿ. ಇವತ್ತು ನಮ್ಮ ಶಶಿಕಾಂತ್ ಗುರೂಜಿಯವರ ಪರಮಹಂಸ ಪೂಜ್ಯರ ಮತ್ತು ಹಲವಾರು ಪೂಜ್ಯರ ನೇತೃತ್ವದಲ್ಲಿ ಇವತ್ತು ಭಾಳಷ್ಟು ಇವತ್ತೇನು ರೈತ ಹುತಾತ್ಮರಿಗೆ ನಮನನ್ನು ಸಲ್ಲಿಸುವಂಥದ್ದು ಮತ್ತು ಭಾಳಷ್ಟು ಇವತ್ತು ನಮ್ಮ ರೈತ ವೈದ್ಯರಿಗೆ ಮತ್ತು ಪ್ರಗತಿಪರ ರೈತರಿಗೆ, ಸೈನಿಕರಿಗೆ ಹಲವಾರು ಅವರ ಸನ್ಮಾರ್ථಕವಾಗಿ ಅವರಿಗೆ ಒಂದು ನಾವೆಲ್ಲರೂ ಕೂಡ ಗೌರವಿತವಾಗಿ ಅವ್ರನ್ನ ಗುರುತಿಸ್ತಕ್ಕಂಥದ್ದು ಕೂಡ ಇವತ್ತು ಮಾಡಿದ್ದೀವಿ. ಮತ್ತು ರ್ಯಾಲಿ ಒಳಗೆ ಎಷ್ಟು ಜನ ಭಾಗಿಯಾಗಿದ್ದರು? ರೈಲಿ ಒಳಗೆ ಇವತ್ತು 5,000 to 6,000 ಜನ ಇವತ್ತು ರೈಲಿ ಒಳಗೆ ಕೂಡರು. ದರೂರಿಂದ ಇಲ್ಲಿ ಸಾವಿರಾರು ಸಂಖ್ಯೆ ಒಳಗೆ ನಾವು ರೈತರು ಬಂದು ಇಲ್ಲಿ ಕೃಷ್ಣ ರೈತ ಭವನದಾಗ ಕೂಡ ಜಾಗೃತಿ ಸಮಾವೇಶ ಮಾಡಿದ್ವಿ. ಎಷ್ಟು ಜನ ಮಾತನಾಡಿದ್ರು? ಸುಮಾರು ಒಂದು 9 ಜನ ಮಾತನಾಡಿದ್ರು. ಜಿಲ್ಲೆಯ SP ಅವರು ಕೂಡ ಇಲ್ಲಿ ಭಾಗವಹಿಸಿರು ಮತ್ತು DC ಅವರು ಬರಬೇಕಾಗಿತ್ತು, AC ಅವ್ರನ್ನ ಕಳಿಸಿರು. ಅವ್ರ ಮುಖಾಂತರ ಸರ್ಕಾರಕ್ಕೆ ಕೂಡ ಹಕ್ಕೊತ್ತಾಯ ಮಾಡಿದ್ವಿ.